ನೋಡಿಲಿ ಪರೀಕ್ಷೆ. ನಮ್ಮ ಯಂತ್ರ ತಂತ್ರ ಮಂತ್ರ ಮಾನವ ಸಂಕಲ್ಪ ಶಕ್ತಿಗಳ ಎಲ್ಲ ನಿನ್ನ ಪವಾಡ ಭಕ್ತ ರಕ್ಷಣೆ ಲೋಕ ಕಲ್ಯಾಣವ. ನೋಡಿಲಿ ಪರೀಕ್ಷೆ, ನೋಡೇ ಬಿಡೋಣ. ನನ್ನ ಶತ್ರುಗಳಾದ ವಿರೂಪಾಕ್ಷ ಮಾರಿಗುಡಿ ಉತ್ಸವದಲ್ಲಿ ಹತರಾಗ್ತಾರೆ. ಶ್ರೀಚಕ್ರ ನನ್ನದೇ. ನನ್ನ ಜನ್ಮ ಜನ್ಮಾಂತರಗಳ ಸಾಧನೆ ಸಿದ್ಧಿಸುತ್ತೆ. ಮಹಾತಾಯೇ, ನಿನ್ನ ಸೋಲು ಶತಸಿದ್ಧ. ಪ್ರಾರಂಭವಾಯಿತು ಉತ್ಸವ. ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷೆಯ ದುರ್ಗೋತ್ಸವ. ಶ್ರೀ ಚಕ್ರೋತ್ಸವ. ಶಾಸ್ತ್ರಿಗಳೇ, ಈಗ ಬೆಳಗಿನ ಜಾವ 3:15. ಶ್ರೀಚಕ್ರ ಸರಿಯಾಗಿ 4 ಗಂಟೆಗೆ ಉದ್ಭವ ಆಗುತ್ತಾ? ಹಾಗೇನೂ ಇಲ್ಲ. ಸಂಪ್ರದಾಯದ ಪ್ರಕಾರ 4 ಗಂಟೆಗೆ ಉದ್ಭವ ಆಗಬೇಕು. ಆದರೆ ಕೆಲವು ಸಂದರ್ಭಗಳಲ್ಲಿ 5 ಗಂಟೆ, 6 ಗಂಟೆ, 7 ಗಂಟೆಗೂ ಆಗೋದುಂಟು. ಅಲ್ಲಿವರೆಗೂ ವೇದ ಮಂತ್ರಗಳನ್ನ ಹೇಳ್ತಾ ಕಾಯ್ತಾ ಇರ್ತೀವಿ. ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ. ಭೂಮಿ ಬಾನು ವಾಯು ಅಗ್ನಿ ಜಲವೂ ನೀನಮ್ಮ. ನೀನ್ ಅಷ್ಟು ಬೇಗ ನಡೆದ್ರೆ ನನ್ನ ಕೈಲಿ ಆಗಲ್ಲ ಕಣೆ. ಮಂಡಿ ನೋವು. ನಾವು ಶೇಖರಿ ಮನೆಯವರು ಅಂತ ಹೇಳಿ ಮಧ್ಯ ದ್ವಾರದಲ್ಲಿ ಹೋಗೋಣ. ನಮ್ಮ ಶೇಖರಿ, ನಮ್ಮ ಜಾಜಿ ವರ್ಷ ಪೂರ್ತಿ ಇಲ್ಲೇ ಅಲ್ವನೆ ದುಡಿಯೋದು. ಈ ದಿನಕ್ಕಾಗಿ 21 ವರ್ಷಗಳಿಂದ ಕಾದಿದ್ವಿ. ಕಳೆದ ಸಾರ್ತಿ ಇದೇ ದಿನ ನನ್ನ ಹೆರಿಗೆ ಆಗಿತ್ತು. ಇದೇ ದೇವಸ್ಥಾನದಲ್ಲಿ ಸುಂದರಿ ಹುಟ್ಟಿ ಕುರುಡಾಗಿ ಉತ್ಸವ ರದ್ದಾಗಿತ್ತು. ದೊಡ್ಡ ರಂಪ ಆಗಿತ್ತು. ಸಮಿತಿಯವ್ರ ಕೆಂಗಣ್ಣು ನಮ್ಮ ಮೇಲೆ ಬಿದ್ದು ಇವ್ರಿಗೆ ಎಷ್ಟು ಕಷ್ಟಗಳನ್ನು ಕೊಟ್ಟರು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಉಸಿರು ಕಟ್ಟತ್ತೆ. ಆದರೆ ಈ ಸರ್ತಿ ಸುಂದರಿನೇ ಇಲ್ಲ. ಸರಿ ಹೋಯ್ತು ಕಣೆ ಲಲಿತಾ. ನೀನು ಬೃಂದಾವನಕ್ಕೆ ಬಂದರೂ ನೀನು ಬಡ್ಕೊಳ್ಳೋದು ತಪ್ಪಲ್ಲ. ಯಾಕೆ ಈಗೆಲ್ಲ ದುಃಖ? ನೋಡು, ಅಮ್ಮನವ್ರ ದರ್ಶನಕ್ಕೆ ಅಂತ ಬಂದಿದ್ದೀವಿ. ನಾವಿಲ್ಲೇ ಮಾತಾಡ್ತಾ ನಿಂತ್ಬಿಟ್ರೆ ಭಕ್ತರ ಸಾಲು ಬೆಳೀತಿರುತ್ತೆ. ನಡಿ ಹೋಗೋಣ, ನಡಿ. ಯಾಕೆ ನಾವು ಮತ್ತೆ ಮತ್ತೆ ಸೇರ್ತಿರೋದು? ಇಡೀ ಚಕ್ರಾಪುರಿಗೆ ಗೊತ್ತಿದೆ ನನಗೂ ವಿರೂಪಾಕ್ಷಂಗೆ ಆಗೋದಿಲ್ಲ ಅಂತ. ಹೀಗೆ ಒಟ್ಟೊಟ್ಟಿಗೆ ಓಡಾಡ್ತಿದ್ರೆ ಜನಗಳಿಗೆ ಅನುಮಾನ ಬರುತ್ತೆ. ಏನು ವಿಷಯ ಬೇಗ ಹೇಳಿ.
ಎಲ್ಲ ನಾವು ಏನು ಮಾತಾಡ್ಕೊಂಡಿದ್ವೋ ಆ ಯೋಜನೆ ಪ್ರಕಾರನೇ ನಡೀತಿದೆ. ಆದರೆ ಒಂದೇ ಒಂದು ಸಣ್ಣ ಬದಲಾವಣೆ, ಅದು ಭಕ್ತಾದಿಗಳ ಒತ್ತಾಯದ ಮೇರೆಗೆ. ಇದು ಸಮಸ್ಯೆ ಅಲ್ಲ ತಾನೆ. ಯಾಕಂದ್ರೆ ಈಗ ಏನೇ ಬದಲಾವಣೆ ಆದ್ರೂ ನಮ್ಮ ಯೋಜನೆಗಳೆಲ್ಲ ತಲೆ ಕೆಳಗಾಗುತ್ತೆ. ಇಲ್ಲ, ಇದರಿಂದ ಇನ್ನೂ ನಮಗೆ ಅನುಕೂಲ ಆಗುತ್ತೆ. ಅದು ಹೇಗೆ? ಸ್ಪಷ್ಟವಾಗಿ ಹೇಳೋ. ಪದ್ಧತಿ ಪ್ರಕಾರ ಉತ್ಸವ ಸಾಗೋದು ದೊಡ್ಡ ರಥದಲ್ಲಿ. ಅದೇ ರಥದಲ್ಲಿ ಶ್ರೀಚಕ್ರ ಕೂಡ ಇರುತ್ತೆ. ರಥ ದೊಡ್ಡದಾಗಿ ಎತ್ತರವಾಗಿರೋದ್ರಿಂದ ಅದರಲ್ಲಿರೋ ಶ್ರೀಚಕ್ರ ಭಕ್ತಾದಿಗಳಿಗೆ ಕಾಣಿಸೋದಿಲ್ಲ. ಆ ಕಾರಣದಿಂದ ಮಂಡಳಿಯವರೆಲ್ಲರೂ ಸೇರಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಒಂದಷ್ಟು ದೂರ ರಥದಲ್ಲೇ ಶ್ರೀಚಕ್ರ ಸಾಗುತ್ತೆ. ನಂತರ ಅದನ್ನು ಒಂದು ಚಿಕ್ಕ ಪಲ್ಲಕ್ಕಿಯಲ್ಲಿಟ್ಟು ಕಲ್ಯಾಣಿಯವರೆಗೂ ಉತ್ಸವವನ್ನು ಸಾಗಿಸಿದ್ರೆ ಭಕ್ತಾದಿಗಳಿಗೆ ಶ್ರೀಚಕ್ರವನ್ನು ನೋಡೋ ಅವಕಾಶ ಸಿಗುತ್ತೆ. ಹೀಗಿದ್ದಕ್ಕಿದ್ದಂಗೆ ನೀನು ನಿರ್ಧಾರ ತಗೊಂಡ್ಬಿಟ್ರೆ ಪೊಲೀಸ್ ಯಾಕೆ, ಕಾನೂನು ಯಾಕೆ? ನಾನಿದನ್ನು ಒಪ್ಪೋದಿಲ್ಲ. ದೊಡ್ಡ ರಥನ ಹೇಗೆ ಕಾಪಾಡಬೇಕು ಅಂತ ಇಡೀ ಪೊಲೀಸ್ ಇಲಾಖೆಯವರು ನೀಲಿ ನಕ್ಷೆ ಸಿದ್ಧ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಯೋಚನೆ ಮಾಡು ಮಾರಿಗುಡಿ, ಇದರಲ್ಲಿ ನಮಗೆ ಅನುಕೂಲ. ಇಷ್ಟು ದೊಡ್ಡ ರಥದಿಂದ ಶ್ರೀಚಕ್ರನ ಅಪಹರಿಸೋದಕ್ಕೆ ನಾವು ಸಾಹಸ ಮಾಡಬೇಕು. ಅದ್ರ ಬದಲಿಗೆ ಕೈಗೆಟ್ಕೋ ಪಲ್ಲಕ್ಕಿಲಿದ್ರೆ ನಮಗೆ ಸುಲಭ. ಇದು ಬುದ್ಧಿವಂತರ ಲಕ್ಷಣ. ನಾನು ಏನೇ ಬದಲಾವಣೆಗಳನ್ನು ಮಾಡಿದ್ರೂ ಕೂಡ ಅದು ಶ್ರೀಚಕ್ರವನ್ನ ಪಡ್ಕೊಳ್ಳೋದಕ್ಕೆ ಅಂತ ತಿಳ್ಕೊಂಬಿಟ್ರೆ ಎಲ್ರಿಗೂ ಒಳ್ಳೆಯದು. ಇವತ್ತು ಉತ್ಸವದ ದಿನ, ಬಹಳ ಕೆಲಸಗಳಿವೆ. ಈ ವಿಷಯ ನಿಮ್ಗಳಿಗೂ ತಿಳಿದಿರಲಿ ಅಂತ ಇಲ್ಲಿ ಸೇರಿಸಿದ್ದು. ಸೇರೋಣ ಆಮೇಲೆ. ಕಡ್ಕಿ, ಇದು ನಿನ್ಗೆ ಅರ್ಥ ಆಗಲ್ಲ. ಇದು ಮಂಡಳಿಯವ್ರ ತೀರ್ಮಾನ ಅಲ್ಲ. ಈ ವಿರೂಪಾಕ್ಷಂದೆ ಏನೋ ಆಟ, ಏನೋ ತಂತ್ರ ಮಾಡ್ತಿದ್ದಾನೆ ಶ್ರೀಚಕ್ರ ಹೊಡ್ಕೊಳ್ಳೋದಿಕ್ಕೆ. ಅದು ನನಗೂ ಗೊತ್ತು ಮಾರಿಗುಡಿ. ಅವನಾಟ ಅವನಾಡ್ಲಿ, ನಮ್ಮ ಆಟ ನಾವು ಆಡೋಣ. ಒಂದು ರೀತಿಯಲ್ಲಿ ಒಳ್ಳೇದೇ ಅಲ್ವಾ? ಚಿಕ್ಕ ಪಲ್ಲಕ್ಕಿಯಲ್ಲಿ ಶ್ರೀಚಕ್ರದ ಉತ್ಸವ ನಡೆಯೋದು. ಯಾವತ್ತು ನಮ್ಮ ಕಣ್ಗಾವಲಲ್ಲಿರುತ್ತೆ ಶ್ರೀಚಕ್ರ. ಚಿಂತೆ ಮಾಡಬೇಡ. ಅಯ್ಯಮ್ಮ, ಸುಸ್ತಾಗ್ತಾ ಇದೆ, ನಂಗಾಗಲ್ಲಪ್ಪ. ಹಾಗನ್ಬೇಡ್ವೆ, ಸ್ವಲ್ಪ ಸುಧಾರಿಸ್ಕೊ. ನೋಡು, ನಿನ್ ಹೊಟ್ಟೆ ನೋವು ಬಂದಾಗ ಇಲ್ಲಿಗೆ ಬಂದು ಉತ್ಸವ ನೋಡ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಸ್ವಲ್ಪ ಸುಧಾರಿಸ್ಕೊ. ನಿನಗೊಂಥರ ನೋವು, ನನಗೊಂಥರ ನೋವು. ವಿದ್ಯಾಶಂಕರ, ಅವಳಿಗೊಂದು ಸ್ವಲ್ಪ ನೀರು ಕುಡ್ಸೋ. ಬೇಡ ಬೇಡ ಬೇಡ, ಉತ್ಸವ ಆಗೋವರೆಗೆ ನಾನು ಉಪವಾಸ ಇರ್ತೀನಿ ಅಂತ ಹರಕೆ ಹೇಳ್ಕೊಂಡಿದ್ದೀನಿ. ನಂಗೆ ನೀರು ಬೇಡ. ನೀನು ಬೇಕಾದ್ರೆ ಉಪವಾಸ ಇರು. ಹೊಟ್ಟೆನಲ್ಲಿರೋ ನಿನ್ನ ಮಗುನ ಯಾಕೆ ಉಪವಾಸ ಕೆಡಗ್ತೀಯ? ನೀರು ಕುಡಿಯೋದ್ರಿಂದ ಏನೂ ದೋಷ ಇಲ್ಲ. ಸ್ವಲ್ಪ ನೀರು ಕುಡಿ. ಈ ಸಮಯದಲ್ಲಿ ಹಾಗೆಲ್ಲ ಹಠ ಮಾಡಬಾರ್ದು ಸುನೀತಾ. ವಿದ್ಯಾ, ಕೊಡೋ ಇಲ್ಲಿ, ತಗೋ. ನನಗೆ ಬೇಕಾಗಿದ್ದು ವಿರೂಪಾಕ್ಷ ಶಾಸ್ತ್ರಿಗಳು. ಸಾಯೋದಕ್ಕೆ 108 ಮಾರ್ಗ ಇದೆ. ಆ ಕಡೆ ಹೋಗು, ರೈಲಿಗೆ ತಲೆ ಕೊಟ್ಟು ಸಾಯಿ. ನನಗೆ ಸಾಯೋದಕ್ಕೆ ದಾರಿ ತೋರಿಸ್ತಿದ್ಯಾ? ರೈಲ್ ಹತ್ತೋದಕ್ಕೆ ಹೋಗ್ತಿಲ್ಲ, ರೈಲ್ ನನ್ನ ಮೇಲೆ ಹತ್ತಿಸ್ಕೊಳ್ಳೋದಕ್ಕೆ ಹೋಗ್ತಿದ್ದೀನಿ.